ಇವತ್ತು ಭಾಳ ವಿಶೇಷವಾಗಿ ಉರ್ದು NT ರೋಡ್ ಕ್ಲಸ್ಟರ್ನ ಒಂದು ಶೈಕ್ಷಣಿಕ ಕಾರ್ಯಾಗಾರವನ್ನು ಇವತ್ತು ಹಮ್ಮಿಕೊಂಡಿದ್ರಿ. ಭಾಳ ವಿಶೇಷವಾಗಿ ಶೈಕ್ಷಣಿಕ ಕಾರ್ಯಾಗಾರವನ್ನು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಇಲ್ಲಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ನೋಡಿದರೆ ಅದರಲ್ಲಿ ವರ್ಲ್ಡ್ ಉರ್ದು ಡೇ ಹಾಕ್ಕೊಂಡಿದ್ರಿ, ಆಮೇಲೆ ನ್ಯಾಷನಲ್ ಎಜುಕೇಷನ್ ಡೇ ಹಾಕ್ಕೊಂಡಿದ್ರಿ, ಮಕ್ಕಳಿಗೆ ಕೆಲವೊಂದು TLMಗಳ ಎಕ್ಸಿಬಿಷನನ್ನು ಹಾಕ್ಕೊಂಡಿದ್ರಿ, ಮತ್ತು ಟೀಚರ್ಸ್ ಯಾರೆಲ್ಲ ಕೆಲವೊಂದು ಟ್ಯಾಲೆಂಟ್ಸ್ಗಳಿದೆ ಅದನ್ನೆಲ್ಲ ಕೂಡ ರೆಕಗ್ನೈಸ್ ಮಾಡಿ ಅವ್ರನ್ನ ಅಪ್ರಿಸಿಯೇಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ಕೊಂಡಿದ್ರಿ. ಮತ್ತು ಅದರ ಜೊತೆಗೆ ಒಂದು ಉರ್ದು ಕ್ಲಸ್ಟರನ್ನು ಒಂದು ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ ಆಗಿ ಹೇಗೆ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಭಾಳ ಮುಖ್ಯ ಅತಿಥಿಗಳನ್ನೆಲ್ಲ ಕರೆಸಿ ಉತ್ತಮವಾಗಿರ್ತಕ್ಕಂಥ ಒಂದು ಉಪನ್ಯಾಸವನ್ನು ಕೂಡ ಕೊಟ್ಟಿದ್ದೀರಿ. ಸೊ ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮತ್ತು ಮುಖ್ಯ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಅಜೀಜ್ ಸರ್ ರಿಯಾಜ್ ಅಹಮದ್ ಸರ್ ಅವರು ಭಾಳ ಉತ್ತಮವಾಗಿರ್ತಕ್ಕಂಥ ತಮ್ಮ ಭಾಷಣವನ್ನು ನೀಡಿದ್ದಾರೆ. ಹಾಗೆ ಇದರ ಜೊತೆಗೆ ಅಹಮದ್ ಖಾನ್ ಉಪನ್ಯಾಸಕರು ಅವರು ಕೂಡ ಒಂದು ಒಳ್ಳೆಯ ಉಪನ್ಯಾಸವನ್ನು ನೀಡಿದ್ದಾರೆ. ಮತ್ತು ಈ ವೇದಿಕೆ ಮೇಲೆ ಅನೇಕ ಗೌರವಾನ್ವಿತ ಅತಿಥಿಗಳು ಕೂಡ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಸಹೃದಯ ಶಿಕ್ಷಕ ಬಂಧುಗಳೇ ಮತ್ತು ಕ್ಲಸ್ಟರ್ನ CRP ಮುಕ್ತಿಯಾರ್ ಮತ್ತು ಎಲ್ಲ CRPಗಳು ಕೂಡ ಇಲ್ಲಿ ಸೇರಿಕೊಂಡಿದ್ದೀರಿ. ಒಂದು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ರಿಸೋರ್ಸ್ ಗ್ರೂಪನ್ನು ಮಾಡಿಕೊಂಡು ಶಿಕ್ಷಕರಿಗೆ ಹೇಗೆ ಒಂದು ಸಪ್ಲಿಮೆಂಟ್ರಿ ಆಗಿ ನಾವು ಹೇಗೆ ಸಪೋರ್ಟ್ ಮಾಡಬೇಕು ಅಕಾಡೆಮಿಕ್ ಆಗಿ ಅನ್ನುವಂಥ ಅನೇಕ ವಿಚಾರಗಳನ್ನು ತಾವೆಲ್ಲ ಕೂಡ ಚರ್ಚೆ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರ. ಭಾಳ ಮುಖ್ಯವಾಗಿ ಒಂದು ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಪ್ರಾಯಶಃ ನಮ್ಮ ಸರ್ವ ಶಿಕ್ಷಾ ಅಭಿಯಾನ ಈಗ ಏನು ಸಮಗ್ರ ಶಿಕ್ಷಣ ಕರ್ನಾಟಕ ಇದೆ ಅದು ಆರಂಭದಲ್ಲೇ ಸರ್ವ ಶಿಕ್ಷಾ ಅಭಿಯಾನ ಇದ್ದಾಗ ಶಿಕ್ಷಕರನ್ನ ನಾವು ತಲುಪಬೇಕು, ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಬೇಕು, ಆ ಮೂಲಕವಾಗಿ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ಶಿಕ್ಷಕರನ್ನ ರೆಕಗ್ನೈಸ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ಶಿಕ್ಷಕರಿಗೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಸಪೋರ್ಟನ್ನು ಅಕಾಡೆಮಿಕ್ ಸಪೋರ್ಟನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವನ್ನೆಲ್ಲ ಕೂಡ ನಾವು ವಿಭಾಗಗಳನ್ನು ಮಾಡ್ತಾ ಒಂದು ಕ್ಲಸ್ಟರ್ ರಿಸೋರ್ಸ್ಗಳನ್ನು ರಿಸೋರ್ಸ್ ಸೆಂಟರ್ಗಳು ಸ್ಥಾಪನೆ ಆಯಿತು. ಈ ರಿಸೋರ್ಸ್ ಸೆಂಟರ್ಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ಅಂದರೆ ಆ ಕ್ಲಸ್ಟರ್ನಲ್ಲಿ ಅಕಾಡೆಮಿಕ್ ಡೆವಲಪ್ಮೆಂಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಪೋರ್ಟು ಕೂಡ ಕ್ಲಸ್ಟರ್ ರಿಸೋರ್ಸ್ ಸೆಂಟ್ರಲ್ಲಿ ಸಿಗಬೇಕು. ಅಲ್ಲಿರ್ತಕ್ಕಂಥ ಶಾಲೆಗಳ ಎಲ್ಲ ಇನ್ಫಾರ್ಮೇಷನ್ಸು ರಿಸೋರ್ಸ್ ಸೆಂಟ್ರಲ್ಲಿ ಇರಬೇಕು. ಆಮೇಲೆ ಅಕಾಡೆಮಿಕ್ಕಾಗಿ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಆ ರಿಸೋರ್ಸ್ ಸೆಂಟ್ರಲ್ಲಿ ಇರಬೇಕು. ಒಬ್ಬ ಶಿಕ್ಷಕರು ಆ ಕ್ಲಸ್ಟರ್ನಲ್ಲಿ ಯಾವುದೇ ಒಂದು ಶೈಕ್ಷಣಿಕ ಮಾರ್ಗದರ್ಶನವನ್ನು ಕೋರಿ ಬಂದರೆ ಅಥವಾ ಅವನು ತಾನು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ತಾವು ಅದಕ್ಕೆ ಪರಿಹಾರವನ್ನು ಯಾರಲ್ಲಿ ಕಂಡುಕೊಳ್ಬೇಕು, ತಾನು ಎಲ್ಲಿಗೆ ಹೋಗಬೇಕು, ನಾವು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತೀವಿ. ಇಮಿಡಿಯೇಟಾಗಿ ಒಂದು ಸೊಲ್ಯೂಷನ್ ಬೇಕು ಆ ಸಮಸ್ಯೆಗೆ ಅಂತ ಅಂದರೆ ನಿಮ್ಮ ಕ್ಲಸ್ಟರ್ ರಿಸೋರ್ಸ್ ಸೆಂಟ್ರು ನಿಮಗೆ ಆಧಾರವಾಗಿರಬೇಕು. ಆ ರೀತಿ ಒಂದು ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ನ ಡೆವಲಪ್ ಮಾಡಬೇಕು. ಅಲ್ಲಿ ಬೇಕಾಗಿರ್ತಕ್ಕಂಥ ರಿಸೋರ್ಸ್ ಮೆಟೀರಿಯಲ್ ಇರಬೇಕು, ಟೀಚರ್ಸ್ ಹ್ಯಾಂಡ್ ವರ್ಕ್ ಇರಬೇಕು, ಸಪ್ಲಿಮೆಂಟ್ರಿ ಮೆಟೀರಿಯಲ್ ಇರಬೇಕು, ಆಮೇಲೆ ಟೀಚರ್ಸ್ದು TLMಗಳಿರಬೇಕು, TLMಗಳನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತಕ್ಕಂಥದ್ದು, ಮತ್ತು ನಿಮ್ಮ ಲೀಸ್ಟ್ ಆಫ್ ಲರ್ನಿಂಗ್ ಔಟ್ಕಮ್ಸ್ಗಳಿರಬೇಕು. ಈ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಹೇಗೆ ಫೆಸಿಲಿಟೇಟ್ ಮಾಡಬೇಕು, ಯಾವ ರೀತಿ ಟೀಚಿಂಗ್ ಲರ್ನಿಂಗ್ ಆಕ್ಟಿವಿಟೀಸ್ಗಳನ್ನು ಮಾಡಬೇಕು, ಇವೆಲ್ಲವೂ ಕೂಡ ಇರಬೇಕು. ಮತ್ತು ಇದರ ಜೊತೆಗೆ ಇಲಾಖೆಯ ಗೈಡ್ಲೈನ್ಗಳು ಏನಿದ್ದಾವೆ, ನಮ್ಮ ಅಕಾಡೆಮಿಕ್ ವಿಚಾರವಾಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ವಿಚಾರವಾಗಿರ್ಬೋದು, ಇಲಾಖೆ ಇದುವರೆಗೆ ಏನೆಲ್ಲ ಸುತ್ತೋಲೆಗಳನ್ನು ಹೊರಡಿಸಿದೆ. ಮತ್ತು ಅನೇಕ ಶಿಕ್ಷಕರು ನಮ್ಮ ಶಿಕ್ಷಣ ವಾರ್ತೆಗಳಲ್ಲಿ ಆರ್ಟಿಕಲ್ಗಳನ್ನ ಬರೀತಾರೆ ಶಿಕ್ಷಣದ ಬಗ್ಗೆ, ಮತ್ತು ಅವರ ಏನು ಗುಡ್ ಪ್ರಾಕ್ಟೀಸಸ್ ಇದ್ದಾವೆ, ಅವರ ಇನೋವೇಟಿವ್ ಥಾಟ್ಸ್ ಏನಿದ್ದಾವೆ ಅವೆಲ್ಲವನ್ನು ಕೂಡ ನಾವು ಇಲಾಖೆ ಅನೇಕ ಶಿಕ್ಷಣ ಪ್ರಕಟಣೆಗಳಲ್ಲಿ ಅವುಗಳನ್ನ ಪ್ರಕಟಣೆ ಮಾಡಲಾಗ್ತದೆ. ಇವೆಲ್ಲವೂ ಕೂಡ ಶಿಕ್ಷಕರಿಗೆ ಎಲ್ಲಿ ಸಿಗಬೇಕು, ಒಂದು ಕ್ಲಸ್ಟರ್ ರಿಸೋರ್ಸ್ ಕೇಂದ್ರಕ್ಕೆ ಬಂದಾಗ ಆ ರಿಸೋರ್ಸ್ ಸೆಂಟ್ರಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಆರ್ಟಿಕಲ್ಗಳು ಯಾವುದೇ ವಿಷಯದ ಬಗ್ಗೆ ಆರ್ಟಿಕಲ್ ಆಗಿರ್ಬೋದು, ರಿಸೋರ್ಸ್ ಮೆಟೀರಿಯಲ್ ಆಗಿರ್ಬೋದು, ರಿಸೋರ್ಸ್ ಬುಕ್ ಆಗಿರ್ಬೋದು, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಕಡೆ ಲಭ್ಯವಾಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅದನ್ನು ಸಂಪನ್ಮೂಲ ಕೇಂದ್ರ ಕ್ಲಸ್ಟರ್ ರಿಸೋರ್ಸ್ ಸೆಂಟ್ರನ್ನ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ಕ್ಲಸ್ಟರ್ ರಿಸೋರ್ಸ್ ಸೆಂಟ್ರಲ್ಲಿ ಬಹುತೇಕ ಆಶಯಕ್ಕೆ ಅನುಗುಣವಾಗಿ ಆರಂಭದಿಂದಲೂ ಕೂಡ ನಮ್ಮ CRCಗಳು ಸ್ಥಾಪನೆ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಇವತ್ತು ಮುಕ್ತಿಯಾರವರು ಏನು ಇಲಾಖೆಯ ಒಂದು ಆಶಯ ಇತ್ತು, ಶಿಕ್ಷಕರಿಗೆ ಯಾವ ಉದ್ದೇಶಕ್ಕಾಗಿ ನಾವು ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ನ ಸ್ಥಾಪನೆ ಮಾಡಿದ್ವಿ ಅನ್ನೋ ಒಂದು ಆ ಉದ್ದೇಶವನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಈ ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ನ ನಮ್ಮ ಶಿಕ್ಷಕರ ಉಪಯೋಗಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು. ಬೆಳಗ್ಗೆ ಡಯಟ್ ಪ್ರಿನ್ಸಿಪಾಲ್ ಕೂಡ ನೋಡಿ ಭಾಳ ಖುಷಿಪಟ್ಟರು. ನಮ್ಮ ರಿಸೋರ್ಸ್ ಸೆಂಟರ್ಗಳಂದರೆ ಹೀಗೆ ಇರಬೇಕು, ನಮ್ಮ ಶಿಕ್ಷಕರಿಗೆ ಅದು ಒಂದು ರಿಸೋರ್ಸ್ ಸೆಂಟರ್ ಆಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ನಾವು ನೋಡಿದಾಗ ಅನೇಕ ವಿಚಾರಗಳು, ಕೇವಲ ಒಂದು 4 QR ಕೋಡ್ಗಳನ್ನು ಸ್ಕ್ಯಾನ್ ಮಾಡಿದರೆ ನಿಮ್ಮ ಕ್ಲಸ್ಟರ್ನ ಎಲ್ಲ ಮಾಹಿತಿಗಳು ಕೂಡ ಅದರಲ್ಲಿ ಸಿಗ್ತದೆ. ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಆಗಿರ್ಬೋದು,
ಟೀಚರ್ಸ್ ಡೀಟೇಲ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಸಣ್ಣ ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ಇನ್ಫಾರ್ಮೇಷನ್ ಸಿಗುವ ರೀತಿಯಲ್ಲಿ QR ಕೋಡ್ಗಳನ್ನು ಗೋಡೆ ಮೇಲೆ ಹಾಕಿದ್ದಾರೆ. ಮತ್ತು ಕ್ಲಸ್ಟರ್ ಮ್ಯಾಪ್, ನಿಮ್ಮ ಟೀಚರ್ಸ್ ಯಾರಾದರೂ ಬಂದರೆ ನಮ್ಮಲ್ಲಿ ಎಲ್ಲೆಲ್ಲಿ ಸ್ಕೂಲ್ಗಳಿಗೆ ಹೇಗೆ ಹೋಗಬೇಕು ಈಗೆಲ್ಲ ಕೂಡ ತಮ್ಮಲ್ಲಿ ಗೂಗಲ್ ಮ್ಯಾಪ್ ಇದೆ, ಈಸಿಯಾಗಿ ಸರ್ಚ್ ಮಾಡ್ತೀರಿ ಅಲ್ವಾ. ಮೊದಲೆಲ್ಲ ಕೂಡ ಅದನ್ನು ಎಷ್ಟೋ ಜನಕ್ಕೆ ಬಳಸಲಿಕ್ಕೆ ಬರೋದಿಲ್ಲ. ಆದರೂ ಕೂಡ ಒಬ್ಬ ಹೊಸದಾಗಿ CRC ಬಂದಾಗ ಇಡೀ ತನ್ನ ಜಿಯೋಗ್ರಫಿಕಲ್ ಕ್ಲಸ್ಟರ್ ಮ್ಯಾಪನ್ನು ಅದನ್ನು ರಚನೆ ಮಾಡಿಕೊಂಡು ನಮ್ಮ ಸ್ಕೂಲ್ಗಳು ಎಲ್ಲೆಲ್ಲಿ ಬರ್ತದೆ ಏನು ಇವೆಲ್ಲವುಗಳನ್ನ ನೋಡುವಂಥದ್ದು ಮತ್ತು ಸ್ಕೂಲ್ಗಳ ಇನ್ಫಾರ್ಮೇಷನ್, ಅವುಗಳಲ್ಲಿ ಅಕಾಡೆಮಿಕ್ಕಾಗಿ ಚೆನ್ನಾಗಿರುವಂಥದ್ದು, ಅಕಾಡೆಮಿಕ್ಕಾಗಿ ಯಾವುದು ಪೂರ್ ಇದೆ, ಅಕಾಡೆಮಿಕ್ಕಾಗಿ ಅವರೇಜ್ ಯಾವುದಿದೆ, ಅಕಾಡೆಮಿಕ್ಕಾಗಿ ಚೆನ್ನಾಗಿ ಯಾವುದಿದೆ, ಆ ಇನ್ಫಾರ್ಮೇಷನ್ಗಳನ್ನು ಕೂಡ ಹೊಂದಿದ್ದಾರೆ. ಅವರ ಸ್ಕೂಲ್ ವಿಸಿಟ್ಗಳಲ್ಲಿ ನಾನು ಯಾವ ಸ್ಕೂಲಿಗೆ ಯಾರೇ ಹೊಸ CRC ಬಂದ್ರೂ ಕೂಡ ಈ ಇನ್ಫಾರ್ಮೇಷನನ್ನು ನೋಡಿಬಿಟ್ರೆ ನಾನು ಯಾವ ಸ್ಕೂಲ್ನ ಕಾನ್ಸಂಟ್ರೇಟ್ ಮಾಡಬೇಕು, ನನಗೆ ಎಲ್ಲಿ ಫೀಡ್ಬ್ಯಾಕ್ ಹೆಚ್ಚು ಕೊಡಬೇಕಾದಂಥ ಅಗತ್ಯತೆ ಎಲ್ಲಿದೆ, ಯಾವ ಸ್ಕೂಲ್ನ ನಾನು ಫಾಲೋ ಅಪ್ ಮಾಡಬೇಕು, ಎವ್ರಿಥಿಂಗ್ ಒಂದು ಕ್ಲಸ್ಟರ್ ರಿಸೋರ್ಸ್ ಸೆಂಟ್ರಲ್ಲಿ ಸಿಗುವ ರೀತಿಯಲ್ಲಿ ಇನ್ಫಾರ್ಮೇಷನನ್ನು ಅವರು ಗ್ಯಾದರ್ ಮಾಡಿದ್ದಾರೆ. ಎಲ್ಲ ರಿಸೋರ್ಸ್ ಬುಕ್ಕನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ಒಂದು ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ನ ಉತ್ತಮವಾಗಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಾರೆ. ನಾನು ಕೂಡ ಹಿಂದೆ ಕೆಲವೊಂದು ಸಂದರ್ಭದಲ್ಲಿ ಮಾಡಿದ್ವಿ. ಟೀಚರ್ಸ್ಗೆ ನಾವು TLM ಮೇಳಗಳನ್ನು ಮಾಡ್ತಾಯಿದ್ವಿ. ಅದ್ಭುತವಾಗಿರ್ತಕ್ಕಂಥ TLMಗಳನ್ನು ಟೀಚರ್ಸ್ಗಳು ಮಾಡ್ಕೊಂಡು ಬರ್ತಾಯಿದ್ರು. ಯಾಕೆಂದರೆ ಮಕ್ಕಳಿಗೆ ಕಲಿಕೆ ಈಸಿ ಆಗಬೇಕು, ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ಸು ಭಾಳ ಎಫೆಕ್ಟಿವ್ ಆಗಿ ಆಗಬೇಕು, ಲರ್ನಿಂಗ್ ಕೂಡ ಎಫೆಕ್ಟಿವ್ ಆಗಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅನೇಕ ಶಿಕ್ಷಕರು ತಮ್ಮ ಐಡಿಯಾಗಳನ್ನು ಉಪಯೋಗಿಸ್ಕೊಂಡು ವಿನೂತನವಾಗಿರ್ತಕ್ಕಂಥ TLMಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ TLM ಎಕ್ಸಿಬಿಷನನ್ನು ಮಾಡಿ ದ ಬೆಸ್ಟ್ TLMಗಳನ್ನು ಅಲ್ಲಿ ಎಲ್ಲ ಶಿಕ್ಷಕರು, ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಕೂಡ ಶೇರ್ ಮಾಡ್ಕೊಳ್ತಾ ಇದ್ರು. ಸಪೋಸ್ ನಾನು ಇಲ್ಲೇ ಒಂದು ನೋಡಿದೆ, ಆ ಏರಿಯಾ ಆಫ್ ಸಿಲಿಂಡರ್ನ ಹೇಗೆ ಕಂಡುಹಿಡಿಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಭಾಳ ಸರಳವಾಗಿ ಮಕ್ಕಳು ಎಕ್ಸಿಬಿಟ್ ಮಾಡ್ತಾಯಿದ್ರು. ಒಂದು ಏರಿಯಾ ಆಫ್ ಸಿಲಿಂಡ್ರಲ್ಲಿ 2 ಏರಿಯಾ ಆಫ್ ಸರ್ಕಲ್ಲು, ಒಂದು ಏರಿಯಾ ಆಫ್ ರೆಕ್ಟ್ಯಾಂಗಲ್, ಇವೆರಡನ್ನು ಕೂಡ ನಾವು 3 ಸೇರಿಸಿಬಿಟ್ರೆ ಹೇಗೆ ಒಂದು ಏರಿಯಾ ಆಫ್ ಸಿಲಿಂಡರ್ ಬರ್ತದೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತುಂಬ ಈಸಿಯಾಗಿ ಒಂದು ಮಗು ಅಲ್ಲಿ ಪ್ರೆಸೆಂಟ್ ಮಾಡ್ತಾಯಿತ್ತು. ನೋಡಿ, ಈ ಥರದ ಅನೇಕ ವಿಚಾರಗಳನ್ನು ನಾವು ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಕ್ಲಸ್ಟರ್ ರಿಸೋರ್ಸ್ ಸೆಂಟ್ರಲ್ಲಿ ನಾವು ಶಿಕ್ಷಣದ ಶ್ರೇಷ್ಠತೆಗಾಗಿ ನಾವು ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ನಮ್ಮೆಲ್ಲರ ಉದ್ದೇಶ ನಾವು ಶಿಕ್ಷಣದಲ್ಲಿ ಏನಾದರೂ ಒಂದು ಶ್ರೇಷ್ಠತೆಯನ್ನು ಸಾಧಿಸಬೇಕು, ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನೋ ಒಂದು ಉದ್ದೇಶವನ್ನು ಹಾಕ್ಕೊಂಡಿದ್ದೇವೆ. ಈ ಬದಲಾವಣೆ ನಮ್ಮ ಸರ್ಕಾರದಿಂದಾಗಲಿ ಅಥವಾ ಒಬ್ಬ ಅಧಿಕಾರಿಯಿಂದಾಗಲಿ ಆಗುವಂಥದ್ದಲ್ಲ. ಬದಲಾವಣೆಗಳು ಪ್ರಾರಂಭ ಆಗಬೇಕಾಗಿರೋದು ಒಬ್ಬ ಶಿಕ್ಷಕರಿಂದ ಹಿಡಿದು ಒಂದು ಕ್ಲಸ್ಟರ್ ಕೇಂದ್ರದಿಂದ ಬದಲಾವಣೆಗಳು ಪ್ರಾರಂಭ ಆಗಬೇಕು. ಈ ರೀತಿ ಬದಲಾವಣೆಗಳು ಪ್ರಾರಂಭ ಆದಾಗ ನಾವು ಶೈಕ್ಷಣಿಕವಾಗಿ ಏನಾದರೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ನಮ್ಮೆಲ್ಲರ ಉದ್ದೇಶ, ನೀವೆಲ್ಲ ಕೆಲಸ ಮಾಡ್ತಕ್ಕಂಥದ್ದು ಅಧಿಕಾರಿಗಳಾಗಿರ್ಬೋದು, BRP ECUಗಳಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ನಾವೆಲ್ಲರೂ ಕೆಲಸ ಮಾಡುವಂಥ ಉದ್ದೇಶ ಒಂದು ಶಿಕ್ಷಣದ ಶ್ರೇಷ್ಠತೆಗಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದನ್ನು ಹೊರತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಇವತ್ತು ನಮ್ಮ ಮಧ್ಯದಲ್ಲಿ ಅನೇಕ ಶಿಕ್ಷಕರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಅವರನ್ನು ಗುರುತಿಸಬೇಕು. ಅವರ ಅನೇಕ ಉತ್ತಮವಾದ ಕಾರ್ಯಗಳನ್ನು ಗುರುತಿಸುವಂಥ ಕೆಲಸವನ್ನು ಆಗಬೇಕು. ತಾಲೂಕು ಮಟ್ಟದಲ್ಲಿ ಅವ್ರನ್ನೆಲ್ಲ ಕೂಡ ನಮ್ಮ ತಾಲೂಕು 600 ಶಾಲೆಗಳನ್ನು ಹೊಂದಿದೆ. 2,000ಕ್ಕಿಂತ ಹೆಚ್ಚು ಶಿಕ್ಷಕರಿದ್ದಾರೆ. ಅವ್ರನ್ನೆಲ್ಲ ಗುರುತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಥರದ ಒಂದು ಕ್ಲಸ್ಟರ್ ಕೇಂದ್ರದಲ್ಲಿ ತಾವು ಏನು ಕೆಲವೊಂದು ಗುಡ್ ಪ್ರಾಕ್ಟೀಸಸ್ಗಳನ್ನು ತಾವು ಮಾಡ್ಕೊಂಡಿದ್ದೀರಿ, ಮಕ್ಕಳ ಕಲಿಕೆಗಾಗಿ ಒಳ್ಳೆಯ ಒಂದು ಬೋಧನಾ ಕಲಿಕಾ ಅಭ್ಯಾಸಗಳನ್ನು ತಾವು ರೂಢಿಸ್ಕೊಂಡಿದ್ದೀರಿ, ಆ ಮೂಲಕ ಒಂದು ಕ್ವಾಲಿಟಿ ಎಜುಕೇಷನನ್ನು ಏನು ಕೊಡ್ತಾ ಇದ್ದೀರಿ, ಮಕ್ಕಳಿಗೆ ಟೀಚಿಂಗ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಎಷ್ಟು ಈಸಿಯಾಗಿ ನೀವು ಇಂಪ್ಲಿಮೆಂಟ್ ಮಾಡಿದಿರಿ, ಇವೆಲ್ಲವುಗಳನ್ನು ಗುರುತಿಸಿ ನಾವು ಅವರನ್ನು ಅಪ್ರಿಸಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಈಗ ಈ ವಾತಾವರಣವನ್ನು ನೋಡಿದರೆ ಇದು ಒಂದು ಕ್ಲಸ್ಟರ್ ಡೇ ಅನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದೆ. ಕ್ಲಸ್ಟರ್ ಡೇ ಅಂದರೆ ಈಗಾಗಲೇ ನೀವು ಟೀಚರ್ಸ್ಗಳು ಕ್ಲಾಸ್ ರೂಮ್ನಲ್ಲಿ ಆಗಿರ್ಬೋದು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಆಗಿರ್ಬೋದು, ಇವೆಲ್ಲವುಗಳನ್ನ ಕೂಡ ಈಗಾಗಲೇ ಸ್ಪರ್ಧೆಗಳ ಮೂಲಕ ಟೀಚರ್ಸನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವಂಥ ಕೆಲಸ. ಇದು ಬಹಳ ಒಂದು ಒಳ್ಳೆಯ ಕಾರ್ಯ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರು ಅತ್ಯುತ್ತಮವಾಗಿರ್ತಕ್ಕಂಥ ಉತ್ತಮ ಕೆಲಸಗಳನ್ನು ಮಾಡಿದರೆ ಅವರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿದಾಗ ನಾವು ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಸಾಮಾನ್ಯ ಬದಲಾವಣೆ ಅಲ್ಲ, ಒಂದು ಗಣನೀಯವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಕಡೆ ಅವರ ಶ್ರಮವನ್ನು, ಅವರ ಸಾಧನೆಯನ್ನು ಗುರುತಿಸಿ ಪ್ರಶಂಸಿಸೋದ್ರ ಜೊತೆಗೆ ಅವರ ಜವಾಬ್ದಾರಿಯನ್ನು ಜಾಸ್ತಿ ಮಾಡ್ತೀವಿ. ಅವರಿಗೆ ಸ್ಫೂರ್ತಿಯನ್ನು ನೀಡುವಂಥ ಕೆಲಸಗಳು ಇಂಥ ಕಾರ್ಯಕ್ರಮದ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರಿಗೆ ಅವಾರ್ಡ್ ಕೊಡುವಂಥದ್ದು, ಪ್ರಶಸ್ತಿ ಕೊಡುವಂಥದ್ದು, ಸನ್ಮಾನವನ್ನು ನೆರವೇರಿಸುವಂಥದ್ದು. ಎಲ್ಲೋ ಒಂದು ಕಡೆಗೆ ಅನೇಕ ಶಿಕ್ಷಕರು ತಮಗೆ ತಾವು ಕೆಲಸ ಮಾಡ್ತಾ ಇರ್ತಾರೆ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇರ್ತೀರಿ, ಯಾವುದನ್ನೂ ನಿರೀಕ್ಷೆ ಇಟ್ಕೊಂಡಿರೋದಿಲ್ಲ. ಆದರೆ ಇಲಾಖೆ ಆ ಕೆಲಸವನ್ನು ಗುರುತಿಸುವಂಥದ್ದು ಇಲಾಖೆಯ ಜವಾಬ್ದಾರಿ. ನಾವುಗಳಾಗಿ ನಿಮ್ಮ ಕೆಲಸವನ್ನು ಗುರುತಿಸಬೇಕು. ನೀವು ಇಲಾಖೆಯಲ್ಲಿ ನಿಮ್ಮ ಅವಿರತ ಶ್ರಮ ಹೇಗಿದೆ, ನಿಮ್ಮ ಸಾಧನೆಯನ್ನು ನಾವು ಗುರುತಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಒಂದು ಪ್ರಯತ್ನವನ್ನು ಪ್ರಥಮ ಪ್ರಯತ್ನವಾಗಿ ಇವತ್ತು ನಿಮ್ಮ NT ರೋಡ್ ಕ್ಲಸ್ಟರ್ನ ಮುಖ್ಯರು ಅವರು ಬಹಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಖಂಡಿತ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆ ವತಿಯಿಂದ ಅವರ ಈ ಒಂದು ಪ್ರಯತ್ನಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಹಾಗಾಗಿ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅನೇಕ ಅವಕಾಶಗಳನ್ನು ಕೊಟ್ಟಿದ್ದೀರಿ. ಅವರು ಟೆಕ್ಸ್ಟ್ ಬುಕ್ಕಿಂದ ಹೊರಗಡೆ ಬರಬೇಕು, ಕ್ಲಾಸ್ ರೂಮ್ನಿಂದ ಹೊರಗಡೆ ಬರಬೇಕು, ಅನೇಕ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅವರು ಅಲ್ಲಿ ಎಕ್ಸಿಬಿಟ್ ಮಾಡಿರ್ತಕ್ಕಂಥ ಕೆಲವು ಮಾಡೆಲ್ಸ್ಗಳಾಗಿರ್ಬೋದು, TLMಗಳಾಗಿರ್ಬೋದು, ಅದಾಗಿರ್ಬೋದು. ಮತ್ತು ಇಲ್ಲಿ ಅವರು ಪ್ರೆಸೆಂಟ್ ಮಾಡಿದರು. ಎಷ್ಟೋ ಮಕ್ಕಳು ವೇದಿಕೆ ಮೇಲೆ ಬಂದರೆ ಓಪನ್ ಅಪ್ ಆಗೋದಿಲ್ಲ. ಅವರು ಬಂದು 4 ಮಾತಾಡಿದ್ರೇ ಅದು ಒಂದು ಅಚೀವ್ಮೆಂಟ್. ಮಕ್ಕಳಲ್ಲಿ ಆ ಓಪನ್ ಅಪ್ ಆಗುವಂಥ ಒಂದು ಈ ಥರದ ಒಂದು ಪ್ಲಾಟ್ಫಾರ್ಮನ್ನು ಅವರಿಗೆ ಕೊಡಬೇಕು. ಕೊಟ್ಟಾಗ ಅವರಲ್ಲಿ ಒಳಗೆ ಒಬ್ಬ ಸಾಧಕ ಇರ್ತಾನೆ, ಅವರ ಒಳಗೆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಯನ್ನು ಹೊರಗಾಕುವಂಥ ಕೆಲಸವನ್ನು ನಾವು ಇಂಥ ವೇದಿಕೆ ಮೂಲಕ ಮಾಡಬೇಕಾಗ್ತದೆ. ಅನೇಕ ವಿದ್ಯಾರ್ಥಿಗಳು ಎಷ್ಟು ಅತ್ಯುತ್ತಮವಾಗಿ ಅವರು ಮಾತನಾಡಿದರು. ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗ್ತದೆ, ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗ್ತದೆ, ಅವರಲ್ಲಿ ಒಂದು ಕ್ರಿಯೇಟಿವಿಟಿ ಡೆವಲಪ್ ಆಗ್ತದೆ. ಈ ಥರದ ಅಪಾರ್ಚುನಿಟೀಸ್ಗಳನ್ನು ನಾವು ಕೊಡಬೇಕು. ಒಂದು ವೇಳೆ ಇಂಟರ್ ಕ್ಲಸ್ಟರ್ನಲ್ಲಿ ಮಾಡಿದಾಗ, ಈ ಥರದ ಇಂಟರ್ ಸ್ಕೂಲ್ನಲ್ಲಿ ಮಾಡಿದಾಗ ಆ ಶಾಲೆಯ ಸಾಧನೆಯನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ಶಿಕ್ಷಕರ ಪರಿಶ್ರಮವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಶಿಕ್ಷಕರು ಆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಹೇಗೆ ಒಂದು ಶೈಕ್ಷಣಿಕ ಬದಲಾವಣೆಯನ್ನು ತರ್ತಾ ಇದ್ದಾರೆ ಅನ್ನುವಂಥ ಕೆಲಸವನ್ನು ನಾವು ಇಂಥ ಕಾರ್ಯಕ್ರಮಗಳ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಮಕ್ಕಳಿಗೆ ನಿಜವಾಗೂ ಕೂಡ ನಾಲೆಡ್ಜ್ನ ಜೊತೆಗೆ ಬೇಕಾಗಿರ್ತಕ್ಕಂಥ ಇಂಟರ್ಪರ್ಸನಲ್ ಸ್ಕಿಲ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ಅಥವಾ ಆ ಸೈಂಟಿಫಿಕ್ ಆಟಿಟ್ಯೂಡ್ ಆಗಿರ್ಬೋದು, ಇವೆಲ್ಲ ಡೆವಲಪ್ ಆಗಬೇಕು ಅಂತಂದರೆ ನಮ್ಮ ಇಡೀ ಪ್ರತಿಯೊಂದು ಸ್ಕೂಲ್ನಲ್ಲೂ ಕಂಪಲ್ಸರಿ ನಾವು ಟೆಕ್ಸ್ಟ್ ಬುಕ್ನ ಆಚೆಗೆ ಈ ಥರದ ಆ್ಯಕ್ಟಿವಿಟೀಸ್ಗಳನ್ನು ನಾವು ಕಂಪಲ್ಸರಿ ಮಾಡಲೇಬೇಕು. ಹಾಗಾಗಿ ನಾವು ಇತ್ತೀಚೆಗೆ ಅವುಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿನೂ ಕೂಡ ಒತ್ತಿ ಹೇಳಿದೆ, ನಾವು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತೀವಿ, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡಬೇಕು. ಇವತ್ತು ಅಂಕಗಳಿಂದ, ಮಾರ್ಕ್ಸ್ ಕಾರ್ಡ್ನಿಂದ ಮಕ್ಕಳ ಭವಿಷ್ಯ ಇಲ್ಲ. ಮಕ್ಕಳ ಭವಿಷ್ಯ ಇರ್ತಕ್ಕಂಥದ್ದು ಅವರಲ್ಲಿ ಸ್ಕಿಲ್ ಆಟಿಟ್ಯೂಡನ್ನು ಡೆವಲಪ್ ಮಾಡಬೇಕು. ನಮ್ಮ ಪುಸ್ತಕಗಳು ಮಕ್ಕಳಲ್ಲಿ ಸ್ಕಿಲ್ ಆಟಿಟ್ಯೂಡನ್ನು ಡೆವಲಪ್ ಮಾಡೋದಿಲ್ಲ. ಮಕ್ಕಳಲ್ಲಿ ಸ್ಕಿಲ್ ಆಟಿಟ್ಯೂಡನ್ನು ಡೆವಲಪ್ ಮಾಡಬೇಕಾದ್ರೆ ಮಕ್ಕಳು ಹೆಚ್ಚು ಕೋ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಟೀಚರ್ಸ್ ನಾವು ಎನ್ಕರೇಜ್ ಮಾಡಬೇಕು, ಅವರಿಗೆ ಈ ಥರದ ಪ್ಲಾಟ್ಫಾರ್ಮನ್ನು ಕೊಡಬೇಕು. ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸಬೇಕು. ಮತ್ತು ಅವರು ಕ್ಲಾಸ್ ರೂಮಿನಿಂದ ಆಚೆಗೆ, ಟೆಕ್ಸ್ಟ್ ಬುಕ್ನಿಂದ ಆಚೆಗೆ ಹೊರ ಜಗತ್ತಿನ ಪರಿಚಯವನ್ನು ನಾವು ಮಾಡಿಕೊಡ್ಬೇಕಾಗ್ತದೆ. ಹಾಗಾದಾಗ ಮಾತ್ರ ಮಕ್ಕಳ ಇಂಟರ್ಪರ್ಸನಲ್ ಸ್ಕಿಲ್ಸ್